ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನುಸ್ಸು ರಾಶಿಯ ಜುಲೈ ತಿಂಗಳ 2025 ಮಾಸಿಕ ಭವಿಷ್ಯವನ್ನು ನೋಡೋಣ. ಧನುಸ್ಸು ರಾಶಿಯವರಿಗೆ ಹಿಡಿದ ಕೆಲಸಗಳು ಸುಲಭವಾಗಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈ ಒಂದು ಮಾಸದಲ್ಲಿ ಆಗಲ್ಲ ಅಂತಲೂ ಹೇಳ್ತಾ ಇಲ್ಲ, ಆಗುತ್ತೆ ಅಂತ ಆಗುತ್ತೆ, ಬಟ್ ತುಂಬ ಟೈಮ್ ತಗೊಳುತ್ತೆ ಮತ್ತು ಪರಿಶ್ರಮವನ್ನು ಪಡ್ತಾ ಇರ್ತೀನಿ, ಪರಿಶ್ರಮಕ್ಕೆ ತಕ್ಕಂಥ ಫಲ ಸಿಗೋದಿಲ್ಲ. ಆರ್ಥಿಕತೆಯಲ್ಲಿ ಏರುಪೇರುಗಳಾಗಿರ್ತವೆ. ಮಾನಸಿಕವಾದಂಥ ಅಶಾಂತಿಗಳಿಂದ ತಾವು ದೂರ ಆಗಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೀರಿ. ಮತ್ತು ಸ್ವಲ್ಪ ತಾವು ಮೆಡಿಟೇಷನ್ ಮತ್ತು ವ್ಯಾಯಾಮಗಳನ್ನು ಮಾಡುವಂಥದ್ದು ತುಂಬಾ ಉತ್ತಮ, ತಮ್ಮ ಆರೋಗ್ಯದ ಸದೃಢತೆಗಾಗಿ. ಆಹಾರ ಪದ್ಧತಿಯ ಮೇಲೆ ತುಂಬಾ ಗಮನವಿರಲಿ ಧನುಸ್ಸು ರಾಶಿಯವ್ರಿಗೆ. ಯಾಕೆಂದರೆ ಆಹಾರ ಪದ್ಧತಿಯಿಂದ ತಮ್ಮ ಒಂದು ಆರೋಗ್ಯ ಹಾಳಾಗುವಂಥ ಸಾಧ್ಯತೆ ತುಂಬ ಕಂಡು ಬರ್ತಾ ಇದೆ. ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪವನ್ನು ಮಾಡ್ಕೊಳ್ತಾ ಹೋಗ್ತೀರಿ. ಅದರಿಂದ ತಮಗೆ ಯಾವುದೇ ರೀತಿ ಲಾಭ ಬರೋದಿಲ್ಲ. ಆರ್ಥಿಕತೆಯ ಒಂದು ತೊಂದರೆಗಳು ಜಾಸ್ತಿ ಆಗುತ್ತೆ. ಮತ್ತು ನೌಕರಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳಾಗುತ್ತೆ. ವ್ಯಾಪಾರ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಏರಲಿಕ್ಕೆ ಮೆಟ್ಟಿಲುಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಚಲನಚಿತ್ರ ಉದ್ಯಮಿಗಳಿಗೆ ಮತ್ತು ಪ್ರೊಡ್ಯೂಸರ್ಸ್ಗಳಿಗೆ ಒಂದು ಹೊಸ ಒಂದು ವಿಚಾರಗಳು ದೊರೆಯುವಂಥದ್ದು, ಹೊಸ ಒಂದು ಯೋಜನೆಗಳು ಬರುವಂಥದ್ದು, ಅದರಿಂದ ಉತ್ತಮವಾದಂಥ ಒಂದು ಲಾಭವನ್ನು ಪಡೀಲಿಕ್ಕೆ ಜಾಸ್ತಿ ಆಗುತ್ತೆ. ಮತ್ತು ಉತ್ತಮವಾದಂಥ ಅವಕಾಶಗಳು ಸಹಿತ ತಮಗೆ ದೊರೀತಾ ಹೋಗುತ್ತೆ. ಉನ್ನತವಾದಂಥವರ ಜೊತೆ ತಮ್ಮ ಒಂದು ವ್ಯಾಪಾರ ಬಾಂಧವ್ಯ ಚೆನ್ನಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ರೈತರಿಗೆ ಲಾಭ, ಶೈಕ್ಷಣಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆ, ವೃತ್ತಿಪರ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ, ಆರ್ಥಿಕತೆಯಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಸಾಧ್ಯವಾದಷ್ಟು ತಾವು ತಮ್ಮ ಕೌಟುಂಬಿಕದ ಜೀವನದ ಬಗ್ಗೆ ಹೆಚ್ಚಿನ ಗಮನವನ್ನು ತಾವು ಹರಿಸ್ತಾ ಹೋಗ್ತೀರಿ. ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಲಾಭಗಳು, ಮನೆಗೆ ಹೊಸ ಒಂದು ವಿಚಾರ, ಶುಭ ಸೂಚನೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಧನುಸ್ಸು ರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯಾಗಿ ತಾವು 6 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ನರಸಿಂಹದೇವರ, ಲಕ್ಷ್ಮೀ ನರಸಿಂಹದೇವರ ಒಂದು ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಶ್ವೇತ ಬಣ್ಣವನ್ನು ಧಾರಣೆ ಮಾಡೋದು ತುಂಬಾ ಉತ್ತಮ. ಮತ್ತು ಆಗ್ನೇಯ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿನ ಲಾಭ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ವಿಡಿಯೋಗಳು ತಮ್ಮ ಒಂದು ಮೊಬೈಲ್ ನೋಟಿಫಿಕೇಷನ್ಗೆ ಬರುತ್ತೆ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.